ನಿನಗೆ ಅವನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ, ಅವನ ಮೇಲೆ ಕಾಳಜಿ ಇದೆ ಅಂತ ಆದ್ರೆ ನಾನು ನಿನಗೆ ಕೈ ಮುಗಿದು ಬೇಡ್ಕೋತಿದ್ದೀನಿ. ಅವನಿಗೆ ಪರಿಸ್ಥಿತಿನ ಅರ್ಥ ಮಾಡಿಸು. ನನ್ ಸುಬಿ ಅನಂತನ ಹಾಗೆ ಯಾವತ್ತಿಗೂ ಆಗ್ಬಾರ್ದು. ಅಮ್ಮ, ಶರತ್, ಏನಾಯ್ತು ಸುಬಿಗೆ? ಏನಾಯ್ತು ಅವನ್ಗೆ ಹೇಳು. ಅನು ಚಿಕ್ಕಮ್ಮ, ಸುಭಿ ಇವತ್ತು ಮಗನಿಗೆ ಸ್ವಲ್ಪ ಅರ್ಥ ಮಾಡಿಸಿ. ಈ ವಯಸ್ಸಲ್ಲಿ ಇಷ್ಟು ಹುಚ್ಚಾಟ ಒಳ್ಳೇದಲ್ಲ. ಇನ್ನು ಮುಂದೆ ಪೊಲೀಸರ ಕೆಲ್ಸಕ್ಕೆ ನೀನೇನಾದ್ರೂ ಅಡ್ಡಿ ಮಾಡಿದ್ರೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಏನು? ಏನ್ ಹೇಳ್ತಿದ್ಯಾ? ನೀನ್ ಅವನನ್ನ ಅಲ್ಲಿಂದ ಕರ್ಕೊಂಡ್ ಬರ್ಬೇಕಿತ್ತು. ಮುಖನ್ ತುಂಬಾ ಕೆಟ್ಟವನು. ನಾನು ಪ್ರಭಾ, ಓ ಪ್ರಭಾ, ಓ ಪ್ರಭಾ, ಎಲ್ಲಿ ಹೋದ್ಯಾ ನೀನು? ಏನಾಯ್ತು ಅಜ್ಜಿ? ಈ ಬ್ಯಾಗು ನಿಂದೆ ಏನಪ್ಪ? ಅಲ್ಲ, ಇದು ನನ್ನ ಬ್ಯಾಗ್ ಅಲ್ಲ. ಆದ್ರೆ ಏನಾಯ್ತು ಅಂತ ಹೇಳಿ. ನೋಡು, ಈ ಬ್ಯಾಗ್ ಅಲ್ಲಿ ಏನೇನೋ ಕಾಗದ ಪತ್ರಗಳನ್ನೆಲ್ಲ ಇಟ್ಟಿದ್ದಾರೆ. ಅದೇನು ಅಂತ ಸ್ವಲ್ಪ ನೋಡಪ್ಪ. ಅದೇನ್ ಬರ್ದಿದ್ದಾರೆ ಅಂತ ಸ್ವಲ್ಪ ನೋಡು. ನೋಡು, ಪ್ರಭಾ ಬಂದ್ಲಲ್ಲ. ಪ್ರಭಾ, ಏನ್ ಕಾಗದ ಇದೆಲ್ಲ? ಇದ್ರಲ್ಲಿ ಏನೇನೋ ಬರ್ದಿದೆ. ಸ್ವಲ್ಪ ನೋಡಮ್ಮ ಏನ್ ಬರ್ದಿದೆ ಅಂತ. ಇದು ಸ್ವದೇಶಿಗಳು ಬರ್ದಿರೋ ಕಾಗದ ಅನ್ಸತ್ತೆ. ನಿಮ್ ಅಳಿಯಂದ್ರು ಇದನ್ನೇ ಹೇಳ್ತಿದ್ರು. ನಿಮ್ಗಿದೆಲ್ ಸಿಕ್ತು? ಅದು ಮೇಲ್ಗಡೆ ಕೋಣೆಲಿತ್ತು. ಯಾವ್ದೋ ಪೆಟ್ಟಿಗೆ ಹಿಂದೆ ಇತ್ತು. ಈ ಪತ್ರನ ಮನೆಗೆ ಯಾರು ತಗೊಂಡ್ ಬಂದಿದ್ದು ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ ದೊಡ್ಡಮ್ಮ. ಈಗ ನೀವೇನ್ ಮಾಡಿದ್ರಿ ಅನು ಚಿಕ್ಕಮ್ಮ? ಇದೇನನು? ಇದರಿಂದ ನಮ್ಮನೆಗೆ ತೊಂದರೆ ಆಗುತ್ತೆ ಅಂತ ನಿಂಗೆ ಒಂದ್ಸಲನೂ ಯೋಚನೆ ಮಾಡ್ಲಿಲ್ವಾ? ನೀನಿಷ್ಟು ದಿನ ಏನ್ ಮಾಡಿದ್ಯಾ ಅನ್ನೋದು ನನಗೆ ಗೊತ್ತೂ ಇರ್ಲಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿ ಕೂಡ ನನಗೆ ಒಂಚೂರು ಇರ್ಲಿಲ್ಲ. ಅನು, ಇವತ್ತಿ ಒಂದು ಪತ್ರದಿಂದ ಹೊರಗಡೆ ಎಷ್ಟು ಗಲಾಟೆ ಆಗ್ತಿದೆ. ಇದರಿಂದ ಸುಬಿಗೂ ಕೂಡ ತೊಂದರೆ ಆಗಿದೆ. ಏನಿದು ಅನು? ಏನ್ ಕರ್ಮ ಇದೆಲ್ಲ? ಇದನ್ನೆಲ್ಲ ನಿಂಗೆ ಯಾರು ಕೊಟ್ರು? ಅಲ್ಲ, ನೀನೊಬ್ಳು ವಿಧವೆ ತಾನೆ. ನಿನ್ನನ್ ಯಾರಿದ್ರಲ್ಲಿ ಸೇರ್ಸ್ಕೊಂಡಿರೋರು ಹೇಳು ಬೇಗ. ಏನು ಮನೇಲಿರೋರ್ನೆಲ್ಲ ಜೈಲಿಗೆ ಹಾಕಿಸ್ಬೇಕು ಅಂತ ಕಾಯ್ತಾ ಇದೀಯ ನೀನು? ನೀನ್ ಇದೇ ಕಾರಣಕ್ಕೆ ಮನೆಗೆ ವಾಪಸ್ ಬಂದಿದ್ದಲ್ವಾ? ಪತ್ರಗಳನ್ನೆಲ್ಲ ಮುಚ್ಚಿಡೋಕೆ ಜಾಗ ಬೇಕಿತ್ತು ನಿಂಗೆ. ಇಲ್ಲ ಅಕ್ಕ, ನಾನು ಈ ಪತ್ರಗಳನ್ನ ತುಂಬಾ ಹುಷಾರಾಗಿ ಬಚ್ಚಿಟ್ಟಿದ್ದೆ. ನಿಮ್ಗೆಲ್ಲ ತೊಂದರೆ ಕೊಡೋ ಉದ್ದೇಶ ನನಗಿಲ್ಲ. ನಿಮ್ ಭಾವ ಒಬ್ರು ಸರ್ಕಾರಿ ವಕೀಲರು. ಬೇರೆ ಯಾರ ಬಗ್ಗೆ ಇಲ್ದಿದ್ರು ಅವ್ರ ಬಗ್ಗೆನಾದ್ರೂ ಯೋಚನೆ ಮಾಡ್ಬೋದಿತ್ತಲ್ಲ. ಅಮ್ಮ, ನಾನು ಹೇಳೋದೇನಂದ್ರೆ, ಇರ್ಲಿ ಬಿಡು ಶರತ್. ಈ ವಿಷಯದಲ್ಲಿ ಯಾರು ಏನು ಹೇಳೋದ್ ಬೇಡ. ನಾನೀಗ್ಲೇ ಇದನ್ನೆಲ್ಲ ತಗೊಂಡು ಮನೆಯಿಂದ ಹೊರಡ್ತಾ ಇದ್ದೀನಿ. ಈ ಮನೇಲಿ ಯಾರಿಗೂ ನನ್ನಿಂದಾಗಿ ತೊಂದರೆ ಆಗ್ಬಾರ್ದು.
ಕ್ಲಾಸಲ್ಲೇನೋ ಆಗಿದೆ ಅನ್ಸುತ್ತೆ ಸುಭಾಷ್. ಗೋಪಾಲ್, ಏನಾಯ್ತು? ಯಾಕೆಲ್ರೂ ಸುಮ್ಮನೆ ಇದ್ದೀರಾ? ಯಾಕೆ ಸುಭಾಷ್ ನಮ್ಗೆ ಇಷ್ಟ ದೊಡ್ಡ ಕೆಲಸ ಕೊಟ್ಟೆ? ನಿನಗೆ ಗೊತ್ತು ತಾನೆ ನಾವು ಓದೋದ್ರಲ್ಲಿ ದಡ್ರ ಅಂತ. ನಮ್ಗೆ ಯಾರಿಗೂ ಚಾರೋ ತರ ಮಾರ್ಕ್ಸು ಬರಲ್ಲ. ನಿನ್ಗಿರೋ ಅಷ್ಟು ನೆನಪಿನ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ನಾವು ಓದಿಲ್ಲ ಅಂತ ಮೇಷ್ಟ್ರು ನಮ್ಗೆ ಹೇಗೆ ಹೊಡೆದಿದ್ದಾರೆ ನೋಡು. ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸುಭಾಷ್, ನೀನ್ ನಮ್ಗೆ ನೀರ್ ಹಂಚೋ ಕೆಲ್ಸನೇ ಕೊಡು. ಇಲ್ಲಿ ಓದೋದಕ್ಕಿಂತ ನೀರ್ ಹಂಚೋ ಕೆಲ್ಸನೇ ಚೆನ್ನಾಗಿರುತ್ತೆ. ನಮ್ಮಿಬ್ರಿಗೂ ತುಂಬಾ ಹೊಡೆದ್ರು ಮೇಷ್ಟ್ರು. ನನ್ನಿಂದಾಗಿ ನೀವೆಲ್ರೂ ಓದೇ ತಿನ್ನೋ ಹಾಗಾಯ್ತು. ಇನ್ನೂ ತುಂಬಾ ಓದ್ಬೇಕಂತೆ. ಮೇಷ್ಟ್ರು ಇನ್ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ತುಂಬಾ ಹೊಡಿತಾರಂತೆ. ಸುಬೇಂದ್ರ ಮೇಷ್ಟ್ರು ಏನೋದಕ್ಕೆ ಹೇಳಿದ್ದಾರೆ ತೋರಿಸಿ. ಇಷ್ಟೆಲ್ಲ ಓದಕ್ ಹೇಳಿದಾರ? ನಾನು ಅದನ್ನೇ ಹೇಳ್ತಿರೋದು. ನಮ್ಗೆ ಇಷ್ಟೆಲ್ಲ ಓದಕ್ ಆಗಲ್ಲ. ದಯವಿಟ್ಟು ನಮ್ಮನ್ ಬಿಟ್ಬಿಡು. ನಿಜವಾಗ್ಲು ಇಷ್ಟೆಲ್ಲ ಓದೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಎಷ್ಟು ಸಲ ಹೋದ್ರೂ ತಲೆಗೆ ಹೋಗಲ್ಲ. ಯಾರು ಹೇಳಿದ್ರು ನಿಂಗೆ ಸಾಧ್ಯ ಇಲ್ಲ ಅಂತ? ಖಂಡಿತ ಆಗುತ್ತೆ. ನಾವೆಲ್ಲರೂ ಸೇರಿ ಜೊತೆಯಲ್ಲೇ ಓದ್ ಮುಗ್ಸೋಣ. ಸುಬೇಂದ್ರ ಮೇಷ್ಟ್ರು ಅವಾಗ ನಮ್ಗೇನೂ ಮಾಡಕ್ಕಾಗಲ್ಲ. ಆಗ ಅವ್ರು ಯಾರಿಗೂ ಹೊಡೆಯೋದು ಇಲ್ಲ. ಸರಿನಾ? ನೀವೆಲ್ಲರೂ ತಯಾರಾಗಿದ್ದೀರಾ? ನೀನೇನ್ ಮಾಡ್ತಿದ್ಯಾ ಅನು? ಹೊರಗಡೆ ಪತ್ರ ಹಿಡ್ಕೊಂಡಿರೋರ್ನ ಹುಡುಕ್ತಿದ್ದಾರೆ. ನಾನು ನಿಂಗೆ ಈ ಮಾತನ್ನ ಹೇಳಿದ ಕೂಡ್ಲೆ ಇದನ್ನ ಹಿಡ್ಕೊಂಡು ಹೊರಗಡೆ ಹೊರಟಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನಗೊಂದ್ ವಿಷಯ ಹೇಳು, ನಿನ್ ಜೀವಕ್ಕಿಂತ ನಿನಗೆ ಕಾಗ್ದಾನೆ ಮುಖ್ಯನಾ? ಇದು ನಿಮ್ಗೆ ಬರೀ ಕಾಗ್ದ ಅಷ್ಟೇ. ಆದ್ರೆ ಇದು ನನ್ಗೆ ಪ್ರತಿಜ್ಞೆ. ದೇಶದ ಮಾನ ಕಾಪಾಡಬೇಕಾಗಿದೆ. ಅದಕ್ಕೋಸ್ಕರ ಹೋರಾಡ್ಲೇಬೇಕು. ಇಷ್ಟೆಲ್ಲ ಧೈರ್ಯ ನಿಮ್ಗೆ ಎಲ್ಲಿಂದ ಬರುತ್ತೆ ಅನು ಚಿಕ್ಕಮ್ಮ? ದೇಶಕ್ಕೋಸ್ಕರ ನಾನು ಏನು ಮಾಡ್ತಾನೆ ಇಲ್ಲ. ಇದನ್ನು ಮತ್ತೆ ಮತ್ತೆ ಯೋಚಿಸ್ತಾನೆ ಇರ್ತೀನಿ. ಆದ್ರೆ ಅಮ್ಮ, ಅಪ್ಪ, ವಿಭಾ, ಸುಭಾಷ್ ಎಲ್ಲರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಇದ್ಬಿಡ್ತೀನಿ. ದೇಶದ ಸೇವೆ ಮಾಡ್ತಾನೆ ಇಲ್ಲ. ಇಂಥ ಪರಿಸ್ಥಿತಿಲಿ ನಾನು ನಿಂಗೆ ಮನೆಯಿಂದ ಹೊರಗೆ ಹೋಗಕ್ ಬಿಡಲ್ಲ ಅನು. ಅನು, ಸುಬಿ ಬಗ್ಗೆ ನಂಗೆ ಚಿಂತೆ ಆಗಿದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಆದ್ರೂ ಮಾಡು. ನಾನು ಹೀಗೆ ಹೇಳ್ತಾ ಇದೀನಿ ಅಂತ ನೀನು ನನ್ ಮೇಲೆ ಕೋಪ ಮಾಡ್ಕೋಬೇಡ. ಇಲ್ಲ ಅಕ್ಕ, ನನ್ಗೇನು ಕೋಪ ಇಲ್ಲ. ಈಗ್ಲೂ ದೇಶದ ಜನ ತುಂಬಾ ಭಯದಲ್ಲಿದ್ದಾರೆ. ಅಮ್ಮನ್ಗೆ ಮಕ್ಕಳ ಭಯ, ಹೆಂಡ್ತಿಗೆ ಗಂಡನ್ ಭಯ. ಮತ್ತೆ ನೀವೇ ನೋಡಿ, ನನ್ ಬಗ್ಗೆ ಭಯ ಪಡ್ತಾ ಇದ್ದೀರಾ. ನಾವ್ಯಾಕೆ ನಮ್ ದೇಶದಲ್ಲಿ ಭಯ ಪಡ್ಕೊಂಡು ಬದುಕ್ಬೇಕು?
ಈ ಕಾಗದದಲ್ಲಿ ಅದನ್ನೇ ಬರ್ತಿರೋದು. ಈ ಮಹಾಮಾರಿ ಬಂತಲ್ಲ, ಅದರಿಂದ ಜನರನ್ನ ಉಳಿಸೋಕೆ ಮೆಡಿಕಲ್ ಕ್ಯಾಂಪ್ ತೆರೆದಿದ್ವಿ, ಅದನ್ನ ಬ್ರಿಟಿಷರು ನಾಶ ಮಾಡಿದ್ರು. ಇದಕ್ ನಾವು ಪ್ರತಿಭಟನೆ ಮಾಡದೇ ಇದ್ರೆ ನಾವು ಹೀಗೆ ಸತ್ತು ಹೋಗ್ತೀವಕ್ಕ. ದೇಶದ ಜನರಿಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಲ್ವಾ? ಅದೇ ಈ ಕಾಗದದಲ್ಲಿ ಬರ್ತಿರೋದು. ಹೊರಗಡೆ ಇದನ್ನೆಲ್ಲ ಮಾತಾಡಿದ್ದಕ್ಕೆ ಏನಾಗಿದೆ ಅಂತ ನಿಮಗ್ ಗೊತ್ತಾ? ಎಷ್ಟೋ ಅಮ್ಮಂದ್ರ ಮಡಿಲು ಖಾಲಿಯಾಗಿದೆ, ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ. ನೀವ್ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಕ್ಕ, ಸರಿಯಾಗಿ ಹೇಳಿದ್ರಿ. ಸುಬಿ ಇನ್ನೂ ತುಂಬಾ ಚಿಕ್ಕೋನು. ಅವನ್ ನಮ್ಮ ಹತ್ರ ಬಂದ್ರೆ ಖಂಡಿತ ನಾವು ಅವನನ್ನ ತಡಿತೀವಿ. ಆದ್ರೆ ಸುಬಿ ತರದ ಹುಡುಗನ್ನ ಯಾವ ಬಂಧನನೂ ತಡಿಯಕ್ಕಾಗಲ್ಲ ಅಕ್ಕ. ಅವನ್ ಕೈ ಕಾಲ್ ಕಟ್ ಹಾಕಿ ಮನೇಲಿ ಇಟ್ಕೋಬಹುದು, ಆದ್ರೆ ಅವನ್ ಮನಸ್ಸನ್ನ ಕಟ್ ಹಾಕಕ್ಕಾಗತ್ತಾ? ಸುಬಿ ತರದ ಹುಡುಗರಿಗೆ ದೇಶದಲ್ಲಿ ದೊಡ್ಡ ಜಾಗ ಇದೆ. ಬರ್ತೀನಕ್ಕ. ನೀವ್ಯಾಕೆ ದೇಶ ಜನರಿಗೆ ಹೊಡಿತಿದ್ದೀರಾ? ನೀವು ಇದೇ ದೇಶದವ್ರೆ ತಾನೆ? ಈ ದೇಶ ಜನರಾಗಿ ದೇಶ ಜನರಿಗೆ ಹೊಡಿತಿರೋ ತಪ್ಪಲ್ವಾ? ಸ್ವದೇಶಿ ಬಗ್ಗೆ ನಾನು ಅನು ಹತ್ರ ಸ್ವಲ್ಪ ಕೆಟ್ಟಾಗೆ ಮಾತಾಡಿದೆ. ಆದ್ರೆ ಶರತ್, ಸುಮಿ ಬಾಯಲ್ಲೂ ಇದೇ ಮಾತನ್ನೇ ಕೇಳಿದ್ದೀನಿ, ಭಾರತ ಭಾರತಾಂಬೆ ಅಂತ. ನಾನು ಅವನ್ನ ಈಗಲೇ ತಡಿದೆ ಹೋದ್ರೆ ಮುಂದೆ ಇನ್ನೂ ದೊಡ್ಡ ತೊಂದರೆ ಆಗೋಗ್ಬಿಡುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು ನಿನಗೆ ಅರ್ಥ ಆಗ್ತಿದ್ಯಾ ಶರತ್? ಅಮ್ಮ, ನನಗೆಲ್ಲ ಅರ್ಥ ಆಗ್ತಿದ್ಯಮ್ಮ. ಆದ್ರೆ ಶರತ್, ಈ ದೇಶ ದೇಶ ಅನ್ಕೊಂಡು ನಮ್ ಸುಬಿ ಅನಂತರ ಆಗೋಗೋದಿಲ್ಲ ಅಲ್ವಾ ಶರತ್? ಮಂಗಗಳ ಗುಂಪು ಕಟ್ಕೊಂಡು ಎಲ್ರು ಏನ್ ಮಾಡ್ತಾ ಇದ್ದೀರಾ? ನನ್ನ ಕ್ಲಾಸ್ ಅಂದ್ರೆ ಭಯಾನೇ ಇಲ್ವಾ? ಅಬ್ಬಾ, ಇಲ್ಲಿ ನೋಡಿದ್ರೆ ಸುಭಾಷ್ ಬಂದ್ ನಿಂತಿದ್ದಾನೆ. ಕೂತ್ಕೋ. ಇವತ್ ನಾನು ಹೇಳಿದ್ ಮಾಡದೇ ಇದ್ರೆ ನಿಮ್ಮೆಲ್ರೂ ಚರ್ಮ ಸುಲ್ದು ಒಣಗಾಕ್ಬಿಡ್ತೀನಿ. ನಾನು ಹೇಳೋವರೆಗೂ ಯಾರು ಆಚೆ ಹೋಗೋ ಆಗಿಲ್ಲ. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ ಮನೆಯವರೆಲ್ಲ ನಿಮ್ಮೆಲ್ರೂ ಹುಡುಕೊಂಡು ಬರ್ಬೇಕು. ಅರ್ಥ ಆಯ್ತಾ? ಸುಬೇಂದ್ರ ಮೇಷ್ಟ್ರು ಏನ್ ಹೇಳ್ತಿದ್ದಾರೆ ಸುಭಾಷ್? ನಂಗೂ ಗೊತ್ತಿಲ್ಲ ಚಾರು. ಸಮಾಜ ಸೇವೆ ಮಾಡ್ತೀರಾ ನೀವೆಲ್ಲ? ಓದೋದನ್ನ ಬಿಟ್ಟು ನೀರ್ ಹಂಚ್ತಾರಂತೆ. ನಿಮ್ಮನ್ನ ನೀವು ಮಹಾ ನಾಯಕರು ಅನ್ಕೊಂಡ್ಬಿಟ್ಟಿದ್ದೀರಾ. ಅದು ಅಲ್ದೆ ನನ್ನನ್ನೇ ತಮಾಷೆ ಮಾಡ್ತೀರಾ ಏನ್ರ? ಗೋಪಾಲ ನಂದು ಮಾಡಿರೋ ಪಾಠನ ಚಾರು ಹೇಳ್ಕೊಡ್ತೀರಾ? ನಿಮಗೆ ಎಷ್ಟು ನೆನಪಿದೆ ಅಂತ ನೋಡೋಣ. ಇಬ್ರು ಎದ್ದು ನಿಂತ್ಕೊಳ್ಳಿ, 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 ಎದ್ದು ನಿಂತ್ಕೊಳ್ಳಿ. ಮೊದಲು ನನಗೆ ಅರ್ಥ ಮಾಡಿಸಿ ನೋಡೋಣ. ಈಗ ಹೇಳಿ, ಉದಕ ಅಂದ್ರೆ ಏನು? ಉದ್ದಕನ? ಹಾ ಹೌದು, ಉದಕ. ನಾನು ಅದನ್ನೇ ಕೇಳಿದ್ದು. ಹೇಳು. ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ನಿಶ್ಚಿಂತೆಯಿಂದ ಇರಬೇಡಿ. ಗೋಪಾಲ್ ಒಬ್ಬ ಉತ್ತರ ಕೊಡದೇ ಇದ್ರೆ ನೀವ್ ಯಾರು ಮನೆಗೆ ಹೋಗೋ ಹಾಗೆ ಇಲ್ಲ. ಗೋಪಾಲ್,
ಅವನಿಗೆ ಉತ್ತರ ಗೊತ್ತಿದೆ ಅನ್ಸುತ್ತಲ್ವಾ? ಉದಕ ಅಂದ್ರೆ ನೀರು, ಅವನದ್ನ ಮರ್ತಿದ್ದಾನೆ. ಈಗ ಅವನಿಗೆ ಹೇಗೆ ಜ್ಞಾಪಿಸೋದು? ಇಲ್ದಿದ್ರೆ ಅವನಿಗೆ ತುಂಬಾ ಏಟ್ ಬೀಳುತ್ತೆ. ಏಯ್, ಏನಾಯ್ತು? ಉತ್ತರ ಗೊತ್ತಿಲ್ವಾ? ಗೊತ್ತಿತ್ತು. ತೋರ್ಸೋ, ಕೈ ತೋರ್ಸೋ. ತೋರ್ಸೋ, ಕೈ ತೋರ್ಸೋ ಅಂದೆ. ಈಗ ಉತ್ತರ ನೆನಪಾಗತ್ ನೋಡು. ಮೇಷ್ಟ್ರೆ, ನಾನು ಹೋಗಿ ನೀರು ಕುಡ್ಕೊಂಬರ್ಲಾ? ನಾನು ಹೋಗಿ ನೀರು ಕುಡ್ಕೊಂಬರ್ತೀನಿ. ಹೇಳಿ, ನಾನು ಹೋಗಿ ನೀರು ಕುಡ್ಕೊಂಬರ್ಲಾ? ಹೇಳಿ ಮೇಷ್ಟ್ರೆ, ನಾನು ಹೋಗಿ ನೀರು ಏಯ್, ಬಾಯ್ ಮುಚ್ಚೋ, ಒಂದು ಮಾತು ಆಡಬೇಡ. ಸುಭಾಷ್ ಯಾಕೆ ಪದೇ ಪದೇ ನೀರು ಕುಡಿತೀನಿ ಅಂತ ಹೇಳ್ತಿದ್ದಾನೆ? ಹೇಳಿದ್ದೇನೆ, ಪದೇ ಪದೇ ಯಾಕೆ ಹೇಳ್ತಿದ್ದಾನೆ? ಮೇಷ್ಟ್ರು ಯಾಕೆ ಅವನ್ನ ಮಾತಾಡ್ಬೇಡ ಅಂತ ಬೈದ್ರು? ಮೇಷ್ಟ್ರೆ, ಹೇಳೋ. ಮೇಷ್ಟ್ರೆ, ಉದಕ ಅಂದ್ರೆ ನೀರು. ನೀರು ನೀರು? ಹೌದು, ನೀರು. ನನ್ನ ಹತ್ರನೇ ಬುದ್ಧಿವಂತಿಕೆ ತೋರಿಸ್ತಾ ಇದೀಯಾ? ಎಷ್ಟ್ ಸಲ ಬಚಾವ್ ಮಾಡ್ತೀಯ? ಇವರೆಲ್ಲ ಒಬ್ರಿಗಿಂತ ಒಬ್ರು ಪಂಡಿತರು. ಉದಕ ಅಂದ್ರೆ ನೀರು. ಹೌದು. ನಂದು, ನೀನು ಹೇಳು. ಕಾಯ ಅಂದ್ರೆ ಏನು? ಕಾಯ, ಕಾಯ ಹೇಳು. ಏಯ್, ನೀನೇನು ಮಾತಾಡೋ ಹಾಗಿಲ್ಲ. ಈಗ ಹೇಳು, ಕಾಯ ಅಂದ್ರೆ ಏನು? ಹೇಳ್ದೆ ಇದ್ರೆ ಇಲ್ಲೇ ಉಳ್ಕೋಬೇಕೆಲ್ರು. ಈಗ ಹೇಗೆ ಹೇಳಿ? ಮೇಷ್ಟ್ರು ಏನು ಮಾತಾಡಬಾರ್ದು ಅಂದಿದ್ದಾರೆ. ಸುಭಾಷ್, ಈಗ ನೀನೇನು ಹೇಳ್ಬೇಡ. ನೀನೇನಾದ್ರೂ ನಂದು ಹೇಳ್ಕೊಟ್ರೆ ಮೇಷ್ಟ್ರು ತುಂಬಾ ಹೊಡಿತಾರೆ. ಕಾಯ ಅಂದ್ರೆ ಹೇಳು. ಚಾರು, ಈಗ ನಾನು ಏನೇ ಮಾಡಿದ್ರು ನೀನು ಅದಕ್ಕೆ ಹೆದರ್ಕೊಂಬೇಡ, ಸರಿನಾ? ಚಾರು, ಏನಾಯ್ತು ನಿನಗೆ? ಮೈ ಹುಷಾರಿಲ್ವಾ? ನೀನು ಆರಾಮಾಗಿದ್ಯಾ ತಾನೆ? ನಿನ್ ಮೈ ಬಿಸಿಯಾಗಿದೆ. ನೀನ್ ಸರಿಯಾಗಿ ಊಟ ಮಾಡಿಲ್ಲ ಅಂತ ಅನ್ಸುತ್ತೆ. ಮೇಷ್ಟ್ರೆ, ಕಾಯ ಅಂದ್ರೆ ಶರೀರ. ಎಲ್ಲೋಡು, ನೀನು ಕ್ಲಾಸಿಂದ ಆಚೆ ಹೋಗಿ ನಿಂತ್ಕೋ. ಆಮೇಲೆ ನೋಡ್ತೀನಿ ಇವ್ರು ಹೇಗೆ ಹೇಳ್ತಾರೆ ಅಂತ. ಹೋಗೋ, ಆಚೆ ಹೋಗೋ. ಏಯ್, ಏನಪ್ಪಾ ನಂದು? ಕಾಯ ಅಂದ್ರೆ ಶರೀರ, ಸರಿ. ತನು ಅಂದ್ರೆ ಏನ್ ಹೇಳು? ಗೊತ್ತಾಗ್ಲಿಲ್ಲ ಅಲ್ವಾ? ಯಾಕೆಲ್ಲ ಪಾಂಡಿತ್ಯನೋ ಮುಗಿದು ಹೋಯ್ತೇನೋ? ಸುಭಾಷನ್ ಶಿಷ್ಯರಲ್ವಾ ನೀವೆಲ್ಲ? ಈಗೇನಾಗುತ್ತೋ, ನಂದುಗಂತೂ ಏನೂ ಬರ್ತಾ ಇಲ್ಲ. ಸುಮ್ಮನೆ ಆ ಕಡೆ ನೋಡ್ತಾ ಇದ್ದಾನೆ. ಏನಾಯ್ತು? ಕೈ ತೋರ್ಸೋ, ಕೈ ತೋರ್ಸಿಲಿ. ಕೈ ತೋರ್ಸೋ. ತನು ಅಂದ್ರೆ ಶರೀರ ಮೇಷ್ಟ್ರೆ. ಶರೀರ ಅಂತಂದ್ರೆ ಕಾಯ, ತನು ಅಂತಂದ್ರೆ ದೇಹ. ನಂದು, ನಿಜವಾಗ್ಲೂ ನೀನು ಇವತ್ತು ಎಲ್ಲರನ್ನೂ ಕಾಪಾಡ್ದೆ. ಕೂತ್ಕೋ, ಕೂತ್ಕೋ. ನೀನ್ ಹೇಳೋ,
ಜಲತಿ ಅಂದ್ರೇನು? ಜಲತಿ ಅಂತಂದ್ರೆ ಸಮುದ್ರ ಅಂತ ಅರ್ಥ ಮೇಷ್ಟ್ರೆ. ಕೂತ್ಕೋ. ನೀನ್ ಹೇಳು, ಅಂಬರ ಅಂದ್ರೆ ಏನು? ಆಕಾಶ ಮೇಷ್ಟ್ರೆ. ನೀನ್ ಹೇಳೋ, ಅಗ್ನಿ ಅಂತಂದ್ರೇನು? ಬೆಂಕಿ ಮೇಷ್ಟ್ರೆ. ಆಹಾ, ನನಗಂತೂ ನಂಬೋದಕ್ಕೆ ಆಗ್ತಿಲ್ವಲ್ಲ. ಕೂತ್ಕೊಳ್ಳಿ. ಇವ್ರನ್ನ ನೋಡ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಸುಬೇಂದ್ರ ಅವರೇ. ಈ ಬ್ಯಾಚ್ನ ಮಕ್ಕಳನ್ನ ನಾವೀಗ ಫೈನಲ್ ಎಕ್ಸಾಮ್ಗೆ ಬರೆಯೋದಕ್ಕೆ ಸಿದ್ಧ ಅಂತ ಹೇಳ್ಬೋದು ಅಲ್ವಾ? ಸುಭಾಷ್ ಹೊರಗೆ ಯಾಕೆ ನಿಂತಿದ್ದಾನೆ ಸುಬೇಂದ್ರ ಅವರೇ? ಸುಭಾಷ್, ಒಳಗ್ ಬಾ. ನೋಡಿ, ಇವತ್ತು ಯಾವ್ಯಾವ ಶಬ್ದನ ನೀವೆಲ್ಲ ಹೇಳಿದಿರೋ ಆ ಶಬ್ದಗಳನ್ನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಮತ್ತೆ ಯಾವತ್ತೂ ಒಬ್ಬ ಗೆಳೆಯನ್ನ ಕಷ್ಟದಲ್ಲಿ ಕೈ ಬಿಡೋಕ್ ಹೋಗ್ಬೇಡಿ. ಯಾವಾಗ್ಲೂ ಅವನ ಜೊತೆ ಇದ್ದು ಸಹಾಯ ಮಾಡಿ. ನಾನು ಹೇಳಿದ ಅರ್ಥ ಆಯ್ತಾ? ಮೇಷ್ಟ್ರೆ, ಈಗ ಕ್ಲಾಸ್ ಮುಗೀತಲ್ವಾ? ನಾವೆಲ್ಲರೂ ಮನೆಗೆ ಹೋಗ್ಬೋದಾ? ಹೋಗಿ. ಸುಬೇಂದ್ರ ಅವರೇ, ನಾವೆಲ್ಲ ಯಾವ ಕೆಲಸನ ಮಾಡೋಕ್ಕಾಗ್ಲಿಲ್ವೋ ಸುಭಾಷ್ ಮತ್ತೆ ಚಾರು ಸೇರ್ಕೊಂಡು ಎಷ್ಟು ಸುಲಭವಾಗಿ ಆ ಕೆಲಸ ಮಾಡಿದ್ದಾರೆ. ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಂದು, ಗೋಪಾಲ, ಲಾಲು ಇವರೆಲ್ಲ ಎಷ್ಟು ಕಠಿಣವಾದ ಶಬ್ದಗಳ ಅರ್ಥನ ಎಷ್ಟು ಸುಲಭವಾಗಿ ಹೇಳ್ಬಿಟ್ರು. ಇವತ್ತೇನಾಯ್ತೋ ಅದು ಪ್ರತಿದಿನ ಆಗೋದಿಲ್ಲ. ಇವರೆಲ್ಲರನ್ನು ನಾಳೆ ನೋಡ್ಕೋತೀನಿ. ನನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಇದೇನು ಹೇಳ್ತಿದ್ದೀರ ಸುಬೇಂದ್ರ ಅವರೇ? ವಿದ್ಯಾರ್ಥಿಗಳು ಓದು ಬರಹದಲ್ಲಿ ಮುಂದೆ ಬಂದ್ರೆ ಶಿಕ್ಷಕನ ಸೋಲಾಗತ್ತಾ? ಸುಬೇಂದ್ರ ಅವರೇ, ನೀವು ತಲೆ ತಗ್ಸೋಂತ ಯಾವ ಅಗತ್ಯನೂ ಇಲ್ಲ. ಮಕ್ಕಳನ್ನ ಪ್ರೀತಿ ಮಾಡಿ ಸುಬೇಂದ್ರ ಅವರೇ. ಭಯ ಪಡಿಸೋದ್ರಿಂದ ಯಾವ ಕೆಲಸನೂ ಆಗಲ್ಲ. ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿರೋ ಅವರು ತಮ್ಮ ಓದನ್ನ, ಬರಹನ ಅಷ್ಟೇ ಪ್ರೀತಿ ಮಾಡ್ತಾರೆ. ಇನ್ನೂ ಹೆಚ್ಚಾಗಿ ಕಲಿಯೋದಕ್ಕೆ ಮನ್ಸು ಮಾಡ್ತಾರೆ ಅಲ್ವಾ? ನನಗೆ ಬುದ್ಧಿ ಹೇಳ್ತೀರಾ? ನಿನಗೆ ಗೊತ್ತಾ ಸುಭಾಷ್, ಇಷ್ಟು ದಿನದಲ್ಲಿ ಇವತ್ತೇ ನಾನು 8th ಸ್ಕೂಲಿಂದ ಮನೆಗೆ ಹೋಗ್ತಾ ಇರೋದು. ನನಗೆ ಓದೋಕ್ಕೆ ಇಷ್ಟನೇ ಇಲ್ಲ. ಮತ್ತೆ ಈ ಓದೋದು ಬರೆಯೋದು ಅರ್ಥನೇ ಆಗೋದಿಲ್ಲ. ಇದನ್ನು ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಉತ್ತರ ಹೇಳಿದ್ಮೇಲೆ ಎಷ್ಟು ಖುಷಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀನು ಇಲ್ಲದೆ ಇದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ನಿಂಗೆ ಓದೋದು ಬರೆಯೋದು ಹೇಗೆ ಬಂತು ಗೊತ್ತಾ ಗೋಪಾಲ್? ನೀನು ಉತ್ತರ ಕೊಡಲೇಬೇಕು ಅಂದ್ಕೊಂಡೆ. ನೀನು ಯಾವಾಗಲೂ 8 ತಿಂದಿದ್ದನ್ನೇ ನೋಡಿದ್ವಿ, ಉತ್ತರ ಕೊಟ್ಟಿದ್ದನ್ನು ನೋಡಿರ್ಲಿಲ್ಲ. ನೀನು ಎಲ್ಲದಕ್ಕೂ ಸರಿಯಾದ ಉತ್ತರನೇ ಕೊಟ್ಟಿದ್ಯಾ. ಮತ್ತೆ ಯಾಕೆ ಕಳ್ತಿದ್ಯಾ ಗೋಪಾಲ್? ನಾನು ಖುಷಿಯಿಂದ ಅಳ್ತಿರೋದು ಸುಭಾಷ್. ನಿಜವಾಗ್ಲೂ ನೀನು, ಚಾರು ಇದನ್ನ ಹೇಳ್ಕೊಡ್ದೇ ಇದ್ದಿದ್ರೆ ನಾನು ಉತ್ತರನೇ ಕೊಡ್ತಾ ಇರಲಿಲ್ಲ. ಸುಬೇಂದ್ರ ಮೇಷ್ಟ್ರು ಚಾರುಗೆ ತುಂಬಾ ಬೈದ್ರು, ಅವನು ನಮ್ಮ ಜೊತೆ ಗೆಳ್ತನ ಮಾಡ್ದ ಅಂತ. ಆದ್ರೆ ಇದೇ ಚಾರು ನಮ್ಗೆ ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ಟ. ಅವನಿಂದನೇ ನಮ್ಗೆ ಎಲ್ಲ ಉತ್ತರನೂ ಕೊಡಕ್ಕಾಗಿದ್ದು. ನೋಡುಚ್ಚ ಗೋಪಾಲ್, ಚಾರು ನಮ್ ಜೊತೆ ಗೆಳ್ತನ ಮಾಡಿ ಅವನು ಹಾಳಾಗ್ಲಿಲ್ಲ. ನಾವು ಚಾರು ಜೊತೆ ಗೆಳ್ತನ ಮಾಡಿ ಅವನ್ ತರ ಆಗಿದ್ದೀವಿ. ನೋಡಿ, ಇವತ್ತಿಂದ ನಾವು ಓದೋದು ಬರೆಯೋದನ್ನ ಮಾಡಬೇಕು, ಸರಿನಾ? ಜೊತೆಗೆ ದೇಶದ ಸೇವೆನೂ ಮಾಡಬೇಕು. ನಂದು, ಗೋಪಾಲ್, ನಾಳೆ
ನಾಳೆ ನೀವಿಬ್ರು ನೀರ್ ಕೊಡಕ್ ಹೋಗ್ಬೇಕು. ಪ್ರತಿದಿನ ಸ್ಕೂಲಲ್ಲಿ ನೀರ್ ಕುದ್ಸೋಕ್ ಆಗೋದಿಲ್ಲ. ಅದಕ್ಕೆ ನಾನು ಮನೆಯಿಂದನೇ ನೀರ್ ಕುದಿಸ್ತಾ ಇರ್ತೀನಿ, ಸರಿನಾ? ನಾಳೆ ನಾನು ಮತ್ತೆ ನೀನು ಪಾಠ ಕೇಳಿ ಇವ್ರೆಲ್ರಿಗೂ ಪಾಠ ಹೇಳ್ಕೊಳ್ಳೋಣ, ಸರಿನಾ? ನಾವೆಲ್ಲರೂ ಕೆಲ್ಸನ ಒಟ್ಟಿಗೆ ಸೇರ್ಕೊಂಡ್ ಮಾಡಿದ್ರೆ ಆಗ ನಾವೆಲ್ಲ ಕೆಲ್ಸನೂ ಮಾಡ್ಬೋದು. ನಾವು ಓದೋದು ಬರೆಯೋದನ್ನ ಒಟ್ಟಿಗೆ ಮಾಡೋಣ, ಹಾಗೆ ದೇಶದ ಸೇವೆನೂ ಒಟ್ಟಾಗೆ ಮಾಡೋಣ. ಶರತಣ್ಣ ಯಾವಾಗ್ಲೂ ಹೇಳ್ತಾರೆ, ನಾವು ಓದೇ ಇದ್ರೆ ದೇಶದ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ನಾವು ದೇಶದ ಬಗ್ಗೆ ತಿಳ್ಕೊಳ್ದೇ ಇದ್ರೆ ದೇಶದ ಸೇವೆನ ಹೇಗ್ ಮಾಡ್ತೀವಿ? ಇದಕ್ಕೆ ನಿಮ್ ಒಪ್ಪಿಗೆ ಇದೆಯಾ? ಎಲ್ರೂ ಜೊತೆಗೆ ಬರ್ತೀರಾ? ಒಂದೇ ತಗೊಳ್ಳಿ ನಿಮ್ ಚಹಾ. ಕೊಡು. ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ಸುಭಾಷ್ ನೇತೃತ್ವದಲ್ಲಿ ಎಲ್ರೂ ನೀರು ಹಂಚ್ತಿದ್ದಾರೆ, ಅಭ್ಯಾಸನೂ ಮಾಡ್ತಾ ಇದ್ದಾರೆ. ಎಷ್ಟು ಸಣ್ಣ ಹುಡುಗ ಅವನು. ಏನ್ ಗೊತ್ತಾ ಶಾರದಾ, ಜತಿನ್ ನನಗೆ ಹೇಳಿದ್ದ ಆ ಹುಡುಗನೊಳಗೆ ಕಿಚ್ಚಿದೆ ಅಂತ. ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ. ಹೌದು, ನಮ್ ಜತಿನ್ ಕಡೆಯವ್ರ ಬಗ್ಗೆ ಗೊತ್ತಾಯ್ತಾ? ಅವ್ರೀಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಪೊಲೀಸ್ ಅವರೆಲ್ಲ ಅವರನ್ನ ಹುಡುಕ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ. ಪೊಲೀಸರು ಲೀಫ್ಲೆಟ್ ಹಂಚಿದವ್ರನ್ನೆಲ್ಲ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಯಾರು ಇಷ್ಟೊತ್ತಲ್ಲಿ ಬರೋವಂಥವ್ರು ಯಾರೂ ಇರಲಿಲ್ವಲ್ಲ? ಅವ್ರನ್ನ ಹುಡ್ಕೊಂಡು ಪೊಲೀಸರು ಇಲ್ಲಿಗೆ ಬಂದಿಲ್ಲ ತಾನೆ? ಇದ್ರೂ ಇರ್ಬೋದು. ಸ್ವದೇಶಿಗಳಿಗಾಗಿ ಅವರು ಎಲ್ಲ ಕಡೆ ಹುಡ್ಕೋದಕ್ಕೆ ಶುರು. ಶಾರದಾ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದ್ ನಿಮಿಷ ಇರಿ. ನೀವು ಹೋಗೋದ್ ಬೇಡ, ನೀವ್ ಒಳಗೆ ಇರಿ. ನಾನೇ ಹೇಗಾದ್ರೂ ಮಾಡಿ ಅವ್ರನ್ನ ಕಳಿಸ್ಬಿಡ್ತೀನಿ. ನೀವ್ ಹೋಗದೆ ಇರೋದೇ ಒಳ್ಳೇದು. ಪೊಲೀಸರು ಏನಾದ್ರೂ ನಮ್ಮ ಮನೆ ಹುಡ್ಕೋಕ್ ಶುರು ಮಾಡಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ, ನಾವ್ ಸಿಕ್ಕಾಕೋಬಹುದು. ನೀವ್ ಒಳಗೆ ಹೋಗಿ ನಾನು ಮಾತಾಡ್ತೀನಿ. ದಯವಿಟ್ಟು ನೀವ್ ಹೋಗಿ ಹೋಗಿ. ಅನ್ನೋ ನೀನಾ? ಅಕ್ಕ, ಈ ಬ್ಯಾಗನ್ನು ಎಲ್ಲಾದ್ರೂ ಬಚ್ಚಿಡ್ಬೇಕು. ಇದ್ರ ಒಳಗಡೆ ಪ್ಯಾಂಪ್ಲೆಟ್ಸ್ ಇದೆ. ಅನುಪಮ ಬಂದಿರೋದು. ಅನು, ಇಷ್ಟ ಅಪಾಯದಲ್ಲೂ ಇದನ್ನ ತಗೊಂಡ್ ಬಂದಿದ್ಯಲ್ಲ ನೀನು. ಎಲ್ರೂ ಹೇಗಿದ್ದಾರೆ? ಅಕ್ಕ, ದೇಶದಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತಾದ್ರಲ್ಲಿ ನಾನು ಇಷ್ಟಾದ್ರೂ ಮಾಡದೇ ಇದ್ರೆ ಹೇಗಾಗತ್ತೆ ಹೇಳಿ? ಮಾಧವ್ ಮೇಷ್ರೆ, ನಾನು ನಿಮ್ಗೆ ಮತ್ತೆ ತೊಂದರೆ ಕೊಡಕ್ ಬಂದಿದ್ದೀನಿ. ಸ್ವಲ್ಪ ದಿನ ನಾನು ಬಚ್ಚಿಟ್ಕೋಬೇಕು ಅಂತ ಹೇಳಿದ್ರು. ಆದ್ರೆ ನನ್ನ ಹತ್ರ ಇರೋದಿಕ್ಕೆ ಜಾಗ ಇಲ್ಲ. ಏನೋ ಸ್ವಲ್ಪ ಪ್ರೀತಿ ವಿಶ್ವಾಸ ಸುಬ್ಬಿ ಮನೇಲಿ ಉಳ್ದಿತ್ತು, ಅದನ್ನು ಬಿಟ್ಟು ಬಂದಿದ್ದೀನಿ. ನನಗ್ ಗೊತ್ತಿದೆ ಈ ಸಮಯದಲ್ಲಿ ನಾನು ನಿಮಗೆ ಅನುಪಮ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಯಾವತ್ತೂ ಮರಿಬೇಡ, ನೀನು ಕೂಡ ನಮ್ಮ ಹಾಗೆ ಯೋಗ್ಯ ಯೋಧಳು ಅಂತ. ನಿನ್ಗಿವತ್ ನಾನೇನಾದ್ರೂ ಆಶ್ರಯ ಕೊಟ್ರೆ ಆ ಸೌಭಾಗ್ಯ ನಂದಾಗತ್ತೆ. ಯಾಕಂದ್ರೆ ದೇಶಕ್ಕೋಸ್ಕರ ಇಷ್ಟಾದ್ರೂ ಮಾಡಿದ್ನಲ್ಲ ಅಂತ. ಇಂಥ ತೊಂದರೆ ಅಪಾಯದ ಸಮಯದಲ್ಲೂ ನಿಮ್ಮಂತ ಜನರು ನಮ್ ಜೊತೆಗೆ ಬಂದು ನಿಂತ್ಕೋತೀರಾ. ಇದ್ರಿಂದಾನೇ ನಮ್ಗೆ ಇನ್ನಷ್ಟು ಶಕ್ತಿ ಸಿಗೋದು. ಒಂದ್ ವೇಳೆ ಕೇವಲ ನೀವು ಸುಭಾಷ್ ಮೇಷ್ಟ್ರ ಆಗಿರ್ದೆ ದೇಶದ ಮೇಷ್ಟ್ರ ಆಗಿದ್ದಿದ್ರೆ ನಾವ್
ನಾವಿವತ್ತು ಹೀಗೆ ಕದ್ದು ಮುಚ್ಚಿ ಓಡಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅನುಪಮ, ನನ್ನ ಶಿಕ್ಷಣ, ನನ್ನ ಆದರ್ಶ, ನನ್ನ ಚೇತನ ಇದೆಲ್ಲವನ್ನು ಸುಭಾಷ್ ಒಂದು ದಿನ ಪೂರ್ತಿ ದೇಶಕ್ಕೆ ತೋರಿಸ್ಕೊಡ್ತಾನೆ. ಆ ದಿನ ಬಂದೇ ಬರುತ್ತೆ ಅನುಪಮ. ಅನುಚಿಕಮ್ಮ, ಅನುಚಿಕಮ್ಮ, ಏನಾಯ್ತು? ಯಾಕೆ ನೀವೆಲ್ಲ ಅನುನ್ ಹುಡುಕ್ತಿದ್ದೀರಾ? ನೀವಿನ್ನೂ ಓದಕ್ ಕೂತ್ಕೊಂಡಿಲ್ವಾ? ನಾವು ಸ್ಕೂಲಿಂದ ಬಂದು ಸ್ವಲ್ಪನೂ ವಿಶ್ರಾಂತಿ ತಗೊಂಡಿಲ್ಲ. ಸುಬಿ ಜೊತೆ ನಾವೆಲ್ಲರೂ ಓದ್ತಿದ್ವಿ. ಸುಬಿ ನಮ್ಮಿಬ್ರಿಗೂ ಹೇಳ್ದ ಓದೋದು ಬರೆಯೋದು ಮುಗಿದ್ಮೇಲೆ ಏನೋ ಕೆಲ್ಸ ಇದೆ ಅಂತ. ಏನ್ ಕೆಲ್ಸ ನಿಂಗೆ? ಅಮ್ಮ, ನಾವು ಒಲೆ ಹತ್ತಿಸ್ಬೇಕಿದೆ, ನೀರ್ ಕುದಿಸ್ಬೇಕು, ನಾವು ನೀರ್ ಶುದ್ಧಿ ಮಾಡ್ಬೇಕು. ಅದಕ್ಕೋಸ್ಕರನೇ ನಾನು ಅನುಚಿಕಮ್ಮನ ಸಹಾಯ ಮಾಡೋ ಕರೀತಾ ಇದ್ದೆ. ಅನುಚಿಕಮ್ಮ, ಅನುಚಿಕಮ್ಮ. ಅನುಚಿಕ್ಕಮ್ಮ ಹೊರಟೋದ್ಲು ಸುಬಿ. ಅನುಚಿಕಮ್ಮ ಹೊರಟೋದ್ರ? ಆದ್ರೆ ಅವರು ನಂಗೆ ಯಾವತ್ತೂ ಹೇಳ್ದೆ ಹೋಗೇ ಇರ್ಲಿಲ್ಲ. ಅವಳಿಗೇನೋ ಮುಖ್ಯವಾದ ಕೆಲ್ಸ ಇತ್ತಂತೆ. ನೀನು ಸ್ಕೂಲಿಗೆ ಹೋಗಿದ್ದಲ್ಲ, ಅದಕ್ಕೆ ನಿನ್ಗೂ ಹೇಳ್ದೆ ಹೊರಟೋದ್ಲು. ಅವನಿಗೆ ಯಾಕೆ ಸುಳ್ಳು ಹೇಳ್ತೀಯ ಪ್ರಭಾ? ಅವನಿಗೆ ಮನೇಲಿ ನಡೆದಿದ್ದನ್ನೆಲ್ಲ ಹೇಳ್ಬೇಕಲ್ವಾ? ಅವಳು ಮನೆ ಬಿಟ್ಟು ಹೋಗಿದ್ದಾಳೆ, ಅವಳನ್ನ ಹುಡ್ಕೋ ಪ್ರಯತ್ನನ ಮತ್ತೆ ಅವನು ಮಾಡ್ತಾನೆ. ಅಮ್ಮ, ನಿಜವಾಗ್ಲೂ ಏನ್ ನಡೀತಮ್ಮ? ಅನುಚಿಕಮ್ಮ ಯಾಕೆ ಹೊರಟೋದ್ರು? ಅವಳೇ ಕುಳ್ಕೋಬೇಕು ಅಂತ ನನಗೆ ಹೇಳ್ತೀರಾ? ಅವಳು ಈ ಮನೆಗೆ ಬಂದಿದ್ದು ಆ ಸ್ವದೇಶಿಗಳ ಕಾಗ್ದನ ಬಚ್ಚಿಡೋಕೆ, ಅರ್ಥ ಆಯ್ತಾ? ಅನುಚಿಕಮ್ಮನ ಹತ್ರ ಇದ್ದಿದ್ ಕಾಗ್ದನ ನೋಡ್ಬಿಟ್ರ? ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಅವ್ರು ಹೇಳ್ತಿದ್ರು. ನೋಡ್ದೇನ ಅವಳ ಕೆಲ್ಸನ? ಹೀಗೆ ಅವಳು ಮಾಡೋದು. ಅವಳಿ ಮನೆಗೆ ಬಂದಿದ್ದು ನಿನ್ ಮೇಲಿನ ಪ್ರೀತಿಯಿಂದಲ್ಲ, ಈ ಕಾಗ್ದನ ಬಚ್ಚಿಡೋದಕ್ಕೆ. ಸಿಕ್ಕಾಕೊಂಡ್ಲು, ಅದಕ್ಕೆ ಮನೆಯಿಂದ ಹೊರಟೋದ್ಲು. ಅವಳಿ ಮನೆಯಿಂದ ಹೋಗಕ್ ಮುಂಚೆ ಏನ್ ಹೇಳಿದ್ಲು ಗೊತ್ತಾ? ಇನ್ನು ನೀನ್ ಅವಳ ಮಾತಾಡ್ಸೋ ಅವಶ್ಯಕತೆ ಇಲ್ವಂತೆ. ಅವಳಿಗೆ ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ, ಗೊತ್ತಾಯ್ತಾ? ಅನುಚಿಕಮ್ಮಂಗೆ ನನ್ ಮುಖ ನೋಡಕ್ ಇಷ್ಟ ಇಲ್ವಾ? ಹಾ, ಓ, ನಿನಗೆ ನಂಬಿಕೆ ಬರ್ತಾ ಇಲ್ವಾ? ಆಯ್ತಪ್ಪ, ನನ್ ಮೇಲೆ ನಂಬಿಕೆ ಇಲ್ದಿದ್ರೆ ನಿಮ್ಮ ಅಮ್ಮನ್ ಕೇಳು. ಅಮ್ಮ, ಅನುಚಿಕಮ್ಮ ನಿಜವಾಗ್ಲೂ ಹೀಗೆ ಹೇಳಿದ್ರ? ಅಮ್ಮ, ನಂಗೆ ಹೇಳಿ ಅಮ್ಮ, ಅನುಚಿಕಮ್ಮ ಹೀಗೆ ಹೇಳಿದ್ರ? ನಂಗೆ ಹೇಳಿ ಅಮ್ಮ, ಏನಾಯ್ತು? ಹೇಳಿ ಅಮ್ಮ. ಅಮ್ಮ, ಸುಧೇನ್, ಸುಧೇನ್. ಎಸ್ ಸರ್. ನಿಮಗೆಲ್ರಿಗೂ ದಾರಿಯಿಂದ ಲೀಫ್ಲೆಟ್ ಸ್ವಚ್ಛ ಮಾಡೋದಕ್ಕೆ ಹೇಳಿದ್ದೆ, ಮಾಡಿದ್ರ? ನಾನು ಈಗಲೇ ರಸ್ತೆ ಚೆಕ್ ಮಾಡಕ್ ಹೋಗ್ತೀನಿ. ನನಗೇನಾದ್ರೂ ಒಂದು ಲೀಫ್ಲೆಟ್ ಕಂಡ್ರು? ಇಲ್ಲ ಸರ್, ಒಂದು ಕಾಣಿಸಲ್ಲ. ನನಗೆ ಸಾಕ್ಷಿ ಬೇಕು, ಸಾಕ್ಷಿ. ನಾನು ನೀವು ಮಾಡೋ ತಪ್ಪಿನಿಂದಾಗಿ ಸರ್ ಹತ್ರ ಬಯಸ್ಕೊಳಕ್ಕಾಗಲ್ಲ. ಇಲ್ಲಿದೆ ಸರ್. ಇಲ್ಲಿದೆ ನೋಡಿ ಸರ್ ಸಾಕ್ಷಿ. ಇದರೊಳಗೆ ಎಲ್ಲ ಕಾಗದಗಳು ಇದೆ ಸರ್. ಮತ್ತೆ ಜನರ ಬಾಯಿನ ಮುಚ್ಚಕ್ಕೆ ಹೇಳಿದ್ನಲ್ಲ, ಅದೇನಾಯ್ತು? ಹಾ ಸರ್, ಈಗ ಯಾರು ಈ ಕಾಗದನ ತಗೊಂಡು ಇದ್ರ ಬಗ್ಗೆ ಮಾತಾಡಲ್ಲ. ಮುಖನ್. ಎಸ್ ಸರ್. ನಿನ್ ಕಾರಣದಿಂದ ನಾನು ಮೇಲ್ನವ್ರ ಹತ್ರ ಬಯಸ್ಕೊಳ್ಳಂಗಾಯ್ತು. ನಿನ್ನಿಂದ ಯಾವ ಕೆಲ್ಸನೂ ಆಗ್ತಿಲ್ಲ. ಸಂಶುಲ್ ಆಲಂನ ರಕ್ಷಿಸೋ ಜವಾಬ್ದಾರಿ ನಾನು ನಿಂಗೆ ಹೇಗ್ ಕೊಡ್ಲಿ? ಸರ್, ಏನ್ ಹೇಳ್ತಾ ಇದ್ದೀರಾ? ಸರ್, ಇಲ್ಲಿ ನೋಡಿ, ನಿಮಗೆ ಸಾಕ್ಷಿ ತೋರಿಸ್ತೀನಿ. ಒಂದು ಲೀಫ್ಲೆಟ್ ಕೂಡ ರಸ್ತೆಲಿಲ್ಲ. ಅದ್ರ ಬಗ್ಗೆ ಯಾರು ಚಕಾರ ಎತ್ತೋ ಹಾಗಿಲ್ಲ ಸರ್. ಶಾಟ್ ಅಪ್. ಸಿ, ಟೆಲಿಗ್ರಾಮ್ ಬಂದಿದೆ. ನೀವ್ ಯಾರು ನಿಮ್ ಕೆಲಸ ಸರಿಯಾಗಿ ಮಾಡ್ತಿಲ್ವಂತೆ, ಅದಕ್ಕೆ ಸಂಶುಲ್ ಆಲಂ ಕಟಕ್ಗೆ ವೇಷ ಬದಲಾಯಿಸ್ಕೊಂಡು ಬರ್ತಿದ್ದಾರೆ. ಇದು ನಮಗೆ ಇನ್ಸಲ್ಟ್ ಅಲ್ವಾ? ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಸರ್. ನೀವೆಲ್ಲ ಇಲ್ಲಾಕ್ ನಿಂತಿದ್ದೀರಾ? ಹೊರಡಿ.
ಸರ್ 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 ಈಗ ನಾನು ಏನಾದರೂ ಒಂದು ದೊಡ್ಡ ಕೆಲಸನೇ ಮಾಡಬೇಕು. ಇಲ್ದಿದ್ರೆ ಇವ್ರು ನನ್ನ ಬದಲಾಯಿಸ್ತಾರೆ, ಡಿಮೋಷನ್ ಮಾಡಿಬಿಡ್ತಾರೆ. ಸ್ವದೇಶಿ ಹೆಸರಲ್ಲಿ ನಾನು ಬೇರೆ ಯಾರನ್ನಾದರೂ ಸಾಯಿಸಿ ಅವರನ್ನೇ ಸ್ವದೇಶಿ ಅಂತ ಹೇಳಿ ಇವ್ರ ಎದುರಿಗೆ ತೋರಿಸ್ಬಿಡ್ತೀನಿ. ಇದೇ ಸರಿಯಾದ ಮಾರ್ಗ. ಆ ಸಂಶುಲ್ ಆಲಂ ಕಣ್ಣಿಗೆ ನಾನು ಬೀಳಲೇಬೇಕು. ಬಿದ್ದೆ ಬೀಳ್ತೀನಿ. ನಿಮಗ್ ಗೊತ್ತಾ ಮೇಷ್ಟ್ರೆ, ಇವತ್ತಲ್ಲಿಂದ ಬರೋವಾಗ ಸುಬಿಗೆ ನಾನು ಹೇಳಕ್ಕಾಗ್ಲಿಲ್ಲ. ನಾನು ಹೇಳಿದ್ರೆ ಅವನ್ ಬರಕ್ ಬಿಡ್ತಿರ್ಲಿಲ್ಲ. ನನ್ ಬಗ್ಗೆ ಮನೇಲಿ ಅವನ ಹತ್ರ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಸರಿ ಹೋಗ್ಲಿ, ನಾನ್ ಸುಭಾಷ್ಗೆ ಅರ್ಥ ಮಾಡಿಸ್ತೀನಿ. ಅನು, ನಾನು ಎಲ್ಲ ವಸ್ತುನೂ ಬಚ್ಚಿಟ್ಟಿದ್ದೀನಿ. ಪೊಲೀಸರಿಗೆ ಗೊತ್ತಾಗೋದಿಲ್ಲ. ಕಟಕ್ಗೆ ಶಂಶುಲ್ ಆಲಂ ಬರೋದ್ರ ಬಗ್ಗೆ ಮಾತಾಡ್ತಿದ್ರು. ಜತಿನ್ ಹೇಳ್ತಿದ್ದ ಅವನು ಗೂಢಚಾರಿ ಇದ್ದ ಹಾಗೆ. ಅವನಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಹೆಂಗಸರು ಗೂಢಚಾರಿಗಿಂತ ಏನು ಕಡಿಮೆ ಇಲ್ಲ ಅಂತ. ಮಿಸ್ಟ್ರೆ, ಮಾಧವ್ ಮಿಸ್ಟ್ರೆ, ಈ ಮನೆಗೆ ಪೊಲೀಸ್ ಬರ್ತಾ ಇದ್ದಾರೆ. ಅಕ್ಕ ಅಕ್ಕ, ಪೊಲೀಸ್ ಪೊಲೀಸ್. ಅನು, ಇದು ತಗೋ, ನೀನು ಇಲ್ಲಿರ್ಬೇಡ, ಹೊರಡು. ಓ, ನೀವಾ? ಬನ್ನಿ 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 ಬನ್ನಿ. ಮಾಧವ್ ಮೇಷ್ಟ್ರೆ, ಸುದ್ದಿ ಇತ್ತು. ಇಲ್ಲೇ ಇರು, ಪರವಾಗಿಲ್ಲ. ಇವರೆಲ್ಲ ನನ್ನ ವಿದ್ಯಾರ್ಥಿಗಳು. ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ನಾನು ಯಾವ ತೊಂದರೆಲ್ಲೂ ಸಿಕ್ಕಾಕೋಬಾರ್ದು, ನನ್ನ ಸಹೋದರರು ಯಾವ ತೊಂದರೆಲ್ಲೂ ಬೀಳ್ಬಾರ್ದು ಅಂತ ಆಗಾಗ ಸುದ್ದಿ ಕೊಡೋಕೆ ಬರ್ತಾರೆ. ಹೇಳಿ, ಏನ್ ವಿಷಯ? ಸಂಶುಲ್ ಆಲಂ ವೇಷ ಬದಲಾಯಿಸ್ಕೊಂಡು ಕಟಕಕ್ಕೆ ಬರ್ತಾ ಇದ್ದಾನಂತೆ ಮೇಷ್ಟ್ರೆ. ಈ ವಿಷಯ ಹೇಳಿದ್ದು ತುಂಬಾನೇ ಒಳ್ಳೆಯದು. ನೋಡು, ನಿನಗೆ ಗೊತ್ತು, ಸ್ವದೇಶಿಗಳ ಮೇಲೆ ಬ್ರಿಟಿಷ್ ಆಫೀಸರ್ಗೆ ತುಂಬಾ ಕೋಪ ಇದೆ. ಆದ್ರೆ ನೀವು ಮಾಡ್ತಿರೋಂಥ ಈ ಕೆಲಸ ತುಂಬಾನೇ ಅಪಾಯಕಾರಿಯಾದ ಕೆಲಸ. ಈ ವಿಷಯ ಬ್ರಿಟಿಷ್ ಪೊಲೀಸರಿಗೆ ಏನಾದ್ರೂ ಗೊತ್ತಾದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಪ್ರಾಣನ ಒಂದ್ಸಲ ಕಳ್ಕೊಂಡಾಯ್ತು ಮೇಷ್ಟ್ರೆ. ನಾವು ಬ್ರಿಟಿಷರ ಆಜ್ಞೆಯಿಂದ ದೇಶದ ಜನರಿಗೆ ಅನ್ಯಾಯ ಮಾಡ್ತಾ ಇರ್ತೀವಿ. ಅವತ್ತೇ ನಾವು ಪ್ರಾಣನ ಕಳ್ಕೊಂಡ್ವಿ ಮೇಷ್ಟ್ರೆ. ಹಾಗೆಲ್ಲ ಯೋಚನೆ ಮಾಡಬೇಡಿ, ಹಾಗೆಲ್ಲ ಮಾತಾಡಬೇಡಿ. ನೋಡಿ, ನೀವು ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ. ಇಷ್ಟು ದೊಡ್ಡ ಕೆಲಸ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಅನ್ಯಾಯ, ಸಣ್ಣ ಸಣ್ಣ ತಪ್ಪಾಗೋದು ಸಹಜನೇ. ಇದನ್ನ ಅನ್ಯಾಯ ಅಂತ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ನೀವೇನಾದ್ರೂ ಪೊಲೀಸ್ ನೌಕರಿ ಮಾಡದೇ ಇದ್ದಿದ್ರೆ ಆಗ ಈ ವಿಷಯನ ನಮ್ಗೆ ಹೇಳೋಕ್ಕಾಗ್ತಿತ್ತಾ? ಈ ರೀತಿ ಸಹಾಯ ಮಾಡೋದಕ್ಕಾಗ್ತಿತ್ತಾ? ಅದಕ್ಕೆ ಯೋಚನೆ ಮಾಡಕ್ ಹೋಗ್ಬೇಡಿ. ಹಾಗೆ ಇಲ್ಲಿ ಜಾಸ್ತಿ ಹೊತ್ತಿರೋದು ನಿಮ್ಗೂ ಒಳ್ಳೇದಲ್ಲ. ಹೊರಡಿ. ಇರ್ಲಿ, ಹೊರಡಿ. ಸಂಶುಲ್ ಆಲಂ ವೇಷ ಬದಲಾಯಿಸ್ಕೊಂಡು ಕಟಕಕ್ಕೆ ಬರ್ತಾನ. ಅವನಂತೂ ತುಂಬಾ ಬುದ್ಧಿವಂತ. ನಾನ್ ಮನೆಯಿಂದ ಬಂದಿದ್ದು ಒಳ್ಳೇದೇ ಆಯ್ತು. ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ.
ನೀವೇ ಹೇಳಿ ಅಮ್ಮ, ಅನುಚಿಕಮ್ಮ ನಿಜವಾಗ್ಲೂ ಹೀಗೆ ಹೇಳಿದ್ರಾ? ನನ್ ಜೊತೆ ಮಾತಾಡಲ್ಲ ಅಂತ ಹೇಳಿದ್ರಾ? ಅವ್ರಿಗೆ ನಿಜವಾಗ್ಲೂ ನನ್ ಮುಖ ನೋಡಕ್ ಇಷ್ಟ ಇಲ್ವಂತ? ಅನುಚಿಕಮ್ಮ ಯಾವುದೇ ಕಾರಣಕ್ಕೂ ಈ ರೀತಿ ಹೇಳೋಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಹೇಳಿ ಅಮ್ಮ, ಏನಾಯ್ತು ಅಂತ. ಅಜ್ಜಿ ಹೇಳ್ತಿರೋದೆಲ್ಲ ಸುಳ್ತಾನೆ? ಅಬ್ಬಾ 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 ಅಬ್ಬಾ, ಏನ್ ಕಲ್ಸಿದ್ಯಾ ನಿನ್ ಮಕ್ಕಳಿಗೆ ಪ್ರಭಾ? ನಿನ್ಗೇನ್ ಬೇಕೋ ಕೇಳು, ನಾನದನ್ನ ಮಾಡ್ಕೊಡ್ತೀನಿ. ನೀನ್ ಯಾಕೆ ಅನ್ನುನ ಹುಡುಕ್ತಿದ್ಯಾ? ಇಲ್ಲ ಅಮ್ಮ, ಮೊದ್ಲು ನಂಗೆ ನಿಜ ಹೇಳ್ಬೇಕು. ಅನುಚಿಕಮ್ಮ ಈಗ ಹೇಳಿರಲ್ಲ. ನಿನ್ ಮಗ ಮಾತಾಡೋದ್ ಕೇಳಿ ನಾನೇ ದಂಗಾಗ್ಬಿಟ್ಟೆ. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಾನಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ಏನ್ ಎದುರುತ್ರ ಕೊಡ್ತಾನ ನೋಡು. ಏನಾಯ್ತು ಸರಳ? ಗೊತ್ತಿಲ್ಲ ಅಪ್ಪ. ಸುಭಿ, ಏನ್ ವಿಷಯ? ಅಮ್ಮ ಏನಾಯ್ತಮ್ಮ? ಅಮ್ಮ, ನೀವ್ ನಿಜ ಹೇಳಲೇಬೇಕು. ವಿಭಾತ್ಗೆ ಏನು ತಪ್ಪು ಮಾಡದೇ ಇದ್ರು ಅಜ್ಜಿ ಯಾಕೆ ಯಾವಾಗ್ಲೂ ಬೈತಾ ಇರ್ತಾರೆ? ಅದೇ ರೀತಿ ಅನುಚಿಕಮ್ಮಂಗೂ ಬೈದಿರ್ತಾರೆ. ಅದಕ್ಕೆ ಅನುಚಿಕಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ಸುಭಿ, ಯಾಕೆ ಸುಮ್ಮನಾದ್ರಿ ಅಮ್ಮ? ನಾನು ಮಾತಾಡಿದ್ರಲ್ಲಿ ತಪ್ಪಿದ್ರೆ ನೀವು ನಂಗೆ ಶಿಕ್ಷೆ ಕೊಡಿ. ಹೊಡಿರಿ, ಹೊಡಿರಿ ಅಮ್ಮ, ಹೊಡಿರಿ, ಹೊಡಿರಿ ನಂಗೆ. ಹೊಡಿರಿ. ಸುಭಿ, ನಾನು ತಪ್ಪಾಗಿ ಏನ್ ಮಾಡಿದ್ದೀನಿ ಹೇಳಿ. ಏನ್ ಮಾಡ್ತಿದ್ಯಾ? ಹೊಡಿರಿ. ಸುಭಿ, ಸುಭಿ ಸುಮ್ನಿರು, ಸುಮ್ನಿರು. ನನ್ ಮಾತ್ ಕೇಳು. ಯಾಕೆ ಹೀಗ್ ಮಾಡ್ತಿದ್ಯಾ ಸುಭಿ? ನನ್ ಮಾತ್ ಅಮ್ಮ, ಯಾಕೆ ಸುಮ್ಮನೆ ಇದ್ದೀರಾ? ಹೊಡಿರಿ ನಂಗೆ. ಇದ್ರರ್ಥ ನಾನೇನೋ ತಪ್ಪಾಗಿ ಮಾತಾಡಿಲ್ಲ ಅಲ್ವಾ? ತಪ್ಪಾಗಿ ಮಾತಾಡಿದ್ಯಾ ನೀನು? ದೊಡ್ಡವರಿಗೆ ಎದುರುತ್ರ ಕೊಡೋದು ಎಲ್ಲದಕ್ಕಿಂತ ದೊಡ್ಡ ತಪ್ಪು. ನಿನಗಷ್ಟು ಅರ್ಥ ಆಗೋದಿಲ್ವಾ ಸುಭಾಷ್? ಮತ್ತೆ ದೊಡ್ಡವ್ರೇನಾದ್ರೂ ತಪ್ಪು ಮಾಡಿದ್ರೆ ಆಗ್ಲೂ ನಾನು ಸುಮ್ಮನೆ ಇರ್ಬೇಕಮ್ಮ? ಓ ಪ್ರಭಾ, ನಿನ್ ಮಗ ಎಂತ ತಲೆ ಹರಟನಮ್ಮ. ಮತ್ತೆ ಮತ್ತೆ ಅದೇ ವಿಷಯಕ್ಕೆ ಬಂದ್ ನಿಲ್ತಾನಲ್ಲ. ದೊಡ್ಡವರೇ ತಪ್ಪು ಮಾಡಿದ್ದು ಅಂತಾನಲ್ಲ. ಯಾರಿಗೂ ಒಳ್ಳೇದ